ಹಾಯ್ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ನ ವಿಶೇಷತೆ ಏನು ಅಂತ ಹೇಳೋದಾದರೆ, ನನ್ನ ಧನುರ್ಮಾಸದ ಪೂಜೆ ಇವತ್ತು ಹೇಗೆ ನಡೀತು ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಧನುರ್ಮಾಸದ ಪೂಜೆ ಹೇಗಿತ್ತು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಧನುರ್ಮಾಸದ ಪೂಜೆ ಮಾಡೋದೇ ಸೂರ್ಯೋದಯಕ್ಕಿಂತ ಮುಂಚೆ. ಹಾಗಾಗಿ ನಾನು ತುಂಬ ಬೇಗನೆ ಎದ್ದಿದ್ದೆ, 4:45ಗೆಲ್ಲ ಎದ್ದಿದ್ದೆ. ಆ್ಯಸ್ ಯೂಶ್ವಲ್ ಒಂದು ಗ್ಲಾಸ್ ವಾಮ್ ವಾಟರ್ ಕುಡಿದ್ಬಿಟ್ಟು ನೆಕ್ಸ್ಟು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ. ನಾನು ಈ ಧನುರ್ಮಾಸದ ಪೂಜೆಯನ್ನು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ಮನೆಯೆಲ್ಲ ಗುಡಿಸಿ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟು ಸ್ನಾನವನ್ನು ಮುಗಿಸ್ಕೊಂಡು ಬಂದೆ. ಧನುರ್ಮಾಸದ ಪೂಜಾ ವಿಧಿವಿಧಾನದ ಬಗ್ಗೆ ನಾನು ಹಿಂದೆನೂ ವಿಡಿಯೋಗಳನ್ನ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಕೋಬೋದು. ನಾನು ಹೇಗೆ ಅದರಲ್ಲಿ ಹೇಳಿದ್ದೀನಿ ಅದೇ ರೀತಿಯಾಗಿ ಸಿಂಪಲ್ಲಾಗಿ ಈ ವ್ರತವನ್ನು ಅಂದರೆ ಧನುರ್ಮಾಸದ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಬಾಗಿಲಿಗೆ ನೀರನ್ನು ಹಾಕ್ಕೊಂಡು ರಂಗೋಲಿಯನ್ನೆಲ್ಲ ಹಾಕ್ಕೊಂಡೆ. ಹಿಂದೂ ಧರ್ಮದಲ್ಲಿ ಎಲ್ಲ ಪೂಜೆ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ರಂಗೋಲಿ ಹಾಕೋದ್ರಿಂದನೇ ಅಂತ ಅನಿಸುತ್ತೆ. ನಾನು ತುಂಬ ದೊಡ್ಡದಾಗಿ ರಂಗೋಲಿಯನ್ನು ಹಾಕ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ನನಗೆ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ. ಬೇಗನೆ ಪೂಜೆ ಮಾಡಬೇಕಿತ್ತು. ಮತ್ತು ಶ್ರೀಜು ಬೇಗ 8 o'clockಗೆ ಸ್ಕೂಲ್ಗೆ ಹೋಗಬೇಕಲ್ವ, ಅವಳು ಹೋಗ್ಲಿಕ್ಕಿಂತ ಮುಂಚೆ ತಿಂಡಿ ಎಲ್ಲ ರೆಡಿ ಮಾಡಿ ಅವಳನ್ನ ಕೂಡ ಕಳಿಸ್ಕೊಡ್ಬೇಕಲ್ವ. ಹಾಗಾಗಿ ನಾನು ಆದಷ್ಟು ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕ್ಕೊಂಡೆ. ಇನ್ನು ಹೊಸ್ತಿಲು ಅಷ್ಟೇ ನೀಟಾಗಿ ಒರೆಸ್ಕೊಂಡು ಅಲ್ಲೂ ಕೂಡ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕ್ಕೊಂಡು ಹೂನೆಲ್ಲ ಇಟ್ಟು ಅಲಂಕಾರವನ್ನು ಮಾಡಿಕೊಂಡೆ. ಇದೆಲ್ಲವನ್ನು ನಾವು ಪ್ರತಿದಿನ ಮಾಡ್ತೀವಿ, ಬಟ್ ಧನುರ್ಮಾಸದಲ್ಲಿ ಸ್ವಲ್ಪ ಬೇಗ, ಅಂದರೆ ನಾವು ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆ ಮಾಡಬೇಕಲ್ವ, ಹಾಗಾಗಿ ಬೇಗನೆ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು. ಇನ್ನೊಂದೇನೆಂದರೆ ಧನುರ್ಮಾಸ ಡಿಸೆಂಬರ್ 16ಕ್ಕೆ ಸ್ಟಾರ್ಟ್ ಆಗಿ ಈಗ ಜನವರಿ 14ಕ್ಕೆ ಎಂಡ್ ಆಗುತ್ತೆ. ಬೇರೆಲ್ಲ ಕಾರಣದಿಂದ ನನಗೆ ಪೂಜೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾವಾಗಲೂ ನಾನು 9 ದಿನ ಧನುರ್ಮಾಸದ ಪೂಜೆಯನ್ನು ಮಾಡೋದು, ಬಟ್ ಈ ಸರಿ ತುಂಬ ದಿನ ಸಿಗದೇ ಇರೋದ್ರಿಂದ ನಾನು ಕೊನೆಯಲ್ಲಿ 5 ದಿನವನ್ನು ಮಾಡೋಣ, ಅಟ್ಲೀಸ್ಟ್ 5 ದಿನ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ವ್ರತವನ್ನು ಸ್ಟಾರ್ಟ್ ಮಾಡಿದೆ. ಇನ್ನೇನು 5 days ಇದೆ ಧನುರ್ಮಾಸ ಎಂಡ್ ಆಗಲಿಕ್ಕೆ ಅನ್ಬೇಕಾದ್ರೇ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನನಗೆ 14ಗೆ ಕರೆಕ್ಟಾಗಿ 5 days ಸಿಗುತ್ತೆ. ಸೊ ಈ 5 daysಲ್ಲಿ ನಾನು ಧನುರ್ಮಾಸದ ಪೂಜೆಯನ್ನು ಮಾಡ್ತೀವಿ. ನಾವು ಧನುರ್ಮಾಸದ ಪೂಜೆಯನ್ನು 5, 9, 11, 21 ಆ ರೀತಿಯಾಗಿ ನಾವು ಮಾಡ್ಬೋದು. ಹಾಗಾಗಿ ನಾನು ಈ ಸಲದ ಧನುರ್ಮಾಸದ ಪೂಜೆಯನ್ನು 5 ದಿನ ಮಾಡ್ತಾಯಿದ್ದೀನಿ. ಪೂಜೆನೂ ಅಷ್ಟೇ ತುಂಬಾ ವಿಶೇಷವಾಗಿ ಪೂಜೆಯನ್ನೇನು ಮಾಡೋಕ್ಕೆ ಹೋಗಲ್ಲ. ಪ್ರತಿದಿನ ನಾವು ಹೇಗೆ ದೇವರಿಗೆ ಪೂಜೆಯನ್ನು ಮಾಡ್ತೀವಿ, ಹೂವು, ಹಣ್ಣು, ಊದ್ಬತ್ತಿ, ಆರತಿ ಎಲ್ಲವನ್ನು ಮಾಡಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಲ್ವ ಪ್ರತಿದಿನ, ಅದೇ ರೀತಿಯಾಗಿ ಮಾಡೋದು. ಆದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಪೂಜೆಯನ್ನು ಮಾಡಬೇಕು. ನೆಕ್ಸ್ಟು ನಾನು ಹೂವನ್ನೆಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ಅಲಂಕಾರವನ್ನು ಕೂಡ ಮಾಡಿಕೊಂಡೆ. ಮೊದಲಿಗೆ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡ್ಕೋಬೇಕು, ಮಾಡಿಕೊಂಡು ನಂತರ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ದೇವರ ದರ್ಶನವನ್ನು ಪಡಿಬೇಕು. ಇನ್ನು ಧನುರ್ಮಾಸ ಪೂಜೆಯ ಅಧಿದೇವತೆ ಮಹಾವಿಷ್ಣು, ಹಾಗಾಗಿ ಹತ್ತಿರದ ವೆಂಕಟೇಶ್ವರ ದೇವಸ್ಥಾನಗಳಿಗೆ ಹೋದರೆ ಒಳ್ಳೆಯದು. ನಾನು ಸಹ ಅಷ್ಟೇ ನಮ್ಮ ಮನೆ ಹತ್ತಿರ ಇರುವಂತಹ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬರ್ತೀನಿ. ಈ ಧನುರ್ಮಾಸದಲ್ಲಿ ಮಾಡುವಂಥ 1 ದಿನದ ಪೂಜೆ 1000 ವರ್ಷಗಳ ಪೂಜೆಗೆ ಸಮಾನ ಅಂತ ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಸಹ ಹೇಳಿದ್ದೀನಿ. ಸೊ ಈ ವರ್ಷ ನಿಮಗೆ ಮಾಡಲಿಕ್ಕೆ ಆಗದೆ ಇದ್ದರೂ ವಿಡಿಯೋನ ನೋಡಿರುವಂಥ ನೀವು ಮುಂದಿನ ವರ್ಷ ಆದರೂ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಧನುರ್ಮಾಸ ಬರೋದು ವರ್ಷಕ್ಕೆ ಒಂದೇ ಸಲ, ಅದು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಬರುತ್ತೆ. ತುಂಬ ಆಡಂಬರ ಅಲ್ಲದೆ ಇದ್ದರೂ ಸಹ ಸಿಂಪಲ್ಲಾಗಿ ನೀವು ಈ ರೀತಿ ಪೂಜೆಯನ್ನು ಸಹ ಮಾಡ್ಬೋದು. ನೀವಿನ್ನು ಇದರೆಲ್ಲದ್ರ ಜೊತೆ ದೇವರಿಗೆ ನೈವೇದ್ಯವನ್ನು ಕೂಡ ಇಡ್ಬೋದು. ಧನುರ್ಮಾಸದಲ್ಲಿ ಹೆಚ್ಚಾಗಿ ಬೆಲ್ಲದನ್ನ, ಅಂದರೆ ಪೊಂಗಲ್ಗೆ ಬೆಲ್ಲದನ್ನ ಅಂತ ಹೇಳೋದು, ಅದು ತುಂಬ ಶ್ರೇಷ್ಠ. ಅದನ್ನು ನೀವು ದೇವರಿಗೆ ನೈವೇದ್ಯಕ್ಕೆ ಮಾಡಿ ಇಡ್ಬೋದು. ಪ್ರತಿದಿನ ನಾವೇನು ಮನೆಯಲ್ಲಿ ಪೂಜೆಯನ್ನು ಮಾಡ್ತೀವಿ ಅದೇ ಪ್ರಕಾರ ನಾನು ಪೂಜೆಯನ್ನು ಮಾಡಿದ್ದೀನಿ. ಏನಂದರೆ ಬೆಳಗಿನ ಮುಂಜಾನೆ ಹೊತ್ತಲ್ಲಿ, ಅದೇ ಸೂರ್ಯೋದಯಕ್ಕಿಂತ ಮುಂಚೆ ಈ ಪೂಜೆಯನ್ನು ಮಾಡಿದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇರೋದು ಧನುರ್ಮಾಸದ ಪೂಜೆ ತುಂಬ ಸುಲಭವಾದಂಥ ವಿಧಾನ, ಇಲ್ಲಿ ಹೆಚ್ಚೇನು ಮಾಡಬೇಕಾಗಿರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ಧನುರ್ಮಾಸದ ಪೂಜೆಯನ್ನು ಮಾಡ್ಬೋದು. ಕೊನೆಯದಾಗಿ ನಾನು ಮಂಗಳಾರತಿಯನ್ನು ಮಾಡಿದೆ. ಅದ್ರ ಜೊತೆ ನನಗೆ ಗೊತ್ತಿರುವಂತಹ ಸ್ತೋತ್ರಗಳನ್ನ ಹೇಳ್ತಾ ನಾನು ಪೂಜೆಯನ್ನು ಮಾಡಿದೆ. ಇನ್ನು ಕೆಲವು ಸಲ ನಾನು ಟಿ ವಿನಲ್ಲಿ ತಿರುಪ್ಪಾವೈಯನ್ನು ಪ್ಲೇ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಪೂಜೆಯನ್ನು ಮಾಡ್ತೀನಿ.
ಯಾಕಂದರೆ ಧನುರ್ಮಾಸದಲ್ಲಿ ಸುಪ್ರಭಾತವನ್ನು ಹಾಕಲ್ಲ, ತಿರುಪ್ಪವೆಯನ್ನು ಕೀಳೋದು. ಹಾಗಾಗಿ ದೇವಸ್ಥಾನಗಳಲ್ಲೂ ಅಷ್ಟೇ ತಿರುಪ್ಪವೈ ಪಠಣೆ ಇರುತ್ತೆ. ಹಾಗಾಗಿ ನಾನು ತಿರುಪ್ಪವೈಯನ್ನು ಪ್ಲೇ ಮಾಡಿಕೊಂಡು ನನಗೆ ಗೊತ್ತಿರುವ ಶ್ಲೋಕವನ್ನು ನಾನು ಹೇಳಿಕೊಂಡು ದೇವರ ಪೂಜೆಯನ್ನು ಮಾಡ್ತೀನಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಾದಮೇಲೆ ನಾನು ಹತ್ತಿರದಲ್ಲಿರುವಂಥ ತಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿದ್ದೆ. ಯೂಶ್ವಲಿ ನಾವು ಶನಿವಾರ ಬಂದರೆ ಎಲ್ಲರೂ ತಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗ್ತೀವಿ. ನಾನು ಈ ಸಲ ಧನುರ್ಮಾಸ ಪೂಜೆಯನ್ನು ಶನಿವಾರನೇ ಸ್ಟಾರ್ಟ್ ಮಾಡಿರೋದ್ರಿಂದ ಇವತ್ತು ಶ್ರೀಕಾಂತ್ ಅವರು ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಿದ್ದರು. ನಾವಿಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ತಿಮ್ಮಪ್ಪನ ದರ್ಶನವನ್ನು ಮೊದಲಿಗೆ ಮಾಡ್ಕೊಂಡ್ವಿ. ತಿಮ್ಮಪ್ಪ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲ ದೇವರುಗಳು ಇದ್ದಾರೆ. ಗಣಪತಿ, ಶಿವ, ದುರ್ಗಾ ಪರಮೇಶ್ವರಿ, ಆಂಜನೇಯ, ಶನೀಶ್ವರ, ನವಗ್ರಹ ಎಲ್ಲ ದೇವರು ಇರೋದ್ರಿಂದ ಎಲ್ಲ ದೇವರುಗಳ ದರ್ಶನವನ್ನು ಪಡ್ಕೊಂಡು ಕೊನೆಯದಾಗಿ ನಾವು ಪಕ್ಕದಲ್ಲೇ ಇರುವಂಥ ಅರಳಿ ಮರ ಪೂಜೆಗೆ ಹೋದ್ವಿ. ಧನುರ್ಮಾಸದಲ್ಲಿ ಅರಳಿ ವೃಕ್ಷ ಪೂಜೆಗೆ ವಿಶೇಷವಾದ ಸ್ಥಾನ ಇದೆ. ಈ ಅರಳಿ ವೃಕ್ಷ ಪೂಜೆ ಮಾಡೋದ್ರಿಂದ ನಮಗೆ ಲಭಿಸುವಂಥ ಪುಣ್ಯ ಆಗಿರ್ಬೋದು ಅಥವಾ ಯಾವುದೇ ತೊಂದರೆಗಳಿದ್ದರೆ ಆಗುವಂತಹ ಪರಿಹಾರ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನೀವೇನಾದರೂ ವಿಡಿಯೋ ನೋಡದೇ ಇದ್ದರೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ನಾನು ಹೇಗೆ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದೇ ಪ್ರಕಾರನಾಗಿ ಇಲ್ಲಿ ಅರಳಿ ವೃಕ್ಷದ ಪೂಜೆಯನ್ನು ಮಾಡಿದ್ದೀನಿ. ಮೊದಲಿಗೆ ನೀರಿನ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಅರಿಶಿಣ, ಕುಂಕುಮ, ಹೂವು ಎಲ್ಲವನ್ನು ಮರಕ್ಕೆ ಇಟ್ಟು ನಂತರ ತುಪ್ಪ ಅಥವಾ ಎಳ್ಳೆಣ್ಣೆ ಅಂತ ಹೇಳಿದೆ. ನಾನು ಎಳ್ಳೆಣ್ಣೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಪೂರ್ಣಗೊಳಿಸಿದ್ದೀನಿ. ಶ್ರೀಕಾಂತ್ ಅವರು ಜೊತೆಯಲ್ಲಿ ಬಂದಿದ್ದರಿಂದ ಅವರು ಸಹ ಅರಳಿ ವೃಕ್ಷದ ಪೂಜೆಯನ್ನು ಮಾಡಿದರು. ಕೊನೆಗೆ ನಾವು ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಕೂಡ ಮಾಡಿದ್ವಿ. ಪೂಜೆ ಜೊತೆಗೆ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಹಾಕೋದು ಕೂಡ ಧನುರ್ಮಾಸದಲ್ಲಿ ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ನಾವು ಇವತ್ತಿನ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಧನುರ್ಮಾಸದ ಪೂಜೆ ವಿಧಿವಿಧಾನ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ನನ್ನ ಹಳೆ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.